ಸರ್ಕಾರಕ್ಕೆ ಯಾವುದೇ ರೀತಿಯ ಕೆಟ್ಟ ಹೆಸರು ಬರದ ರೀತಿ ಕೆಲಸ ಮಾಡಿ ಸಾರ್ವಜನಿಕ ಸ್ನೇಹಿಯಾಗಿ ನಮ್ಮ ಸರ್ಕಾರ ಇರಬೇಕು. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಿರುವ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೊಟ್ಟಿಗೂ ಕೂಡ ಜನಸ್ನೇಹಿಯಾದಂಥ ಸರ್ಕಾರ ಇದಾಗಿರಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಧಿಕಾರಿಗಳಿಗೆ ಹಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆರಂಭಿಕವಾಗಿ ಡಿಕೆ ಶಿವಕುಮಾರ್ ಅತ್ಯಂತ ವೇಗವಾಗಿ ಸಾಗ್ತಾ ಇದ್ದಾರೆ. ಇದೇ ವೇಗ ಕೊನೆಯವರೆಗೂ ಇರಬೇಕು ಅಂತ ಹೇಳಿ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕವೇ ನಿನ್ನೆ ಕೆಲವಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದರ ಮೂಲಕ ವಿದ್ಯಾರ್ಥಿ ಸ್ನೇಹಿ ಎನ್ನುವ ರೀತಿಯಲ್ಲಿ ಡಿಕೆಶಿ ಸರ್ಕಾರ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಜನಸ್ನೇಹಿ ಕೂಡ ಆಗಬೇಕು. ಹೀಗಾಗಿ ಅಧಿಕಾರಿಗಳು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯಾವುದೇ ಯೋಜನೆಯನ್ನು ಘೋಷಣೆ ಮಾಡ್ಬೋದು, ಅದಕ್ಕಾಗಿ ಹಣಕಾಸನ್ನು ನಿಗದಿ ಮಾಡ್ಬೋದು ಸರ್ಕಾರ. ಬಟ್ ಅದನ್ನು ಅಚ್ಚುಕಟ್ಟಾಗಿ ಜಾರಿ ಮಾಡಬೇಕು, ಜನರ ಬಳಿಗೂ ಅದು ತಲುಪಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ. ಅಧಿಕಾರಿಗಳು ಎಕ್ಸಿಕ್ಯೂಷನ್ ಪಾರ್ಟ್ ನೋಡ್ಕೊಳ್ತಾರೆ. ಅದನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಸೊ ಹೀಗಾಗಿ ಇವತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲ ಹಿರಿಯ IAS ಅಧಿಕಾರಿಗಳ ಸಭೆಯನ್ನು ಡಿಕೆ ಶಿವಕುಮಾರ್ ಕರೆದಿದ್ದರು. ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರು. ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದುಕೊಂಡು ಎಲ್ಲ IAS IPS ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದರು. ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕೆಲವಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದಲೇ ಒಳ್ಳೆಯ ಹೆಸರು ಬರೋದು, ಅಧಿಕಾರಿಗಳಿಂದಲೇ ಕೆಟ್ಟ ಹೆಸರು ಬರೋದು. ಹೀಗಾಗಿ ಅಧಿಕಾರಿಗಳ ಆಡಳಿತ ಯಂತ್ರ ಇದೆಯಲ್ಲ, ಆಡಳಿತ ಯಂತ್ರವನ್ನು ಬಿಗಿಯಾಗಿ ಇಟ್ಟುಕೊಂಡ್ರೆ ಮಾತ್ರ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತೆ ಅಂಥೇಳಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಡಳಿತ ಯಂತ್ರ ಬಹಳ ಬಿಗಿಯಾಗಿತ್ತು. ಹೀಗಾಗಿ ಎಲ್ಲಿಯೂ ಕೂಡ ಕೆಟ್ಟ ಹೆಸರು ಬರೋದು, ಕಪ್ಪು ಚುಕ್ಕೆ ಬರೋದು ಆಗಿರಲಿಲ್ಲ. ಅದೇ ಮಾದರಿಯಲ್ಲಿ ಈಗ ಕೂಡ ಎರಡನೇ ಇನ್ನಿಂಗ್ಸ್ ಏನು ಆರಂಭ ಆಗಿದೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ, ಈ ಇನ್ನಿಂಗ್ಸಲ್ಲೂ ಕೂಡ ಹಾಗೆ ಇರಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್.